जेस्कॉम की लापरवाही बनी मौत का सबब, चरवाहा करंट लगने से हलाक, 50 लाख मुआवजे की मांग। बसो कल्याण के अदलापुर गांव में एक दर्दनाक हादसा पेश आया है। बताया जा रहा है कि हर रोज की तरह 48 साला विट्ठल धर्मानंद बरगले चरवाहा अपनी बकरियों को चराने के लिए ले गया था, लेकिन बदकिस्मती से आज 26 मई को बसो कल्याण के करीब जमीन पर बेपरवाह तरीके से गिरा हुआ बिजली का तार एक बकरी को लग गया। बकरी को करंट लगा देख तुरंत विट्ठल ने बकरी को बचाने की कोशिश की, लेकिन उसी दौरान उसे जोरदार करंट लगा जो उसकी मौत का सबब बन गया। एक पल में सब कुछ खत्म हो गया। यदलापुर के लोगों का गुस्सा फूट पड़ा है। उनका कहना है कि जेस्कॉम ऑफिसर्स की लापरवाही ने एक मासूम की जान ले ली। ये मौत नहीं कत्ल है। गांव वालों ने सरकार और जेस्कॉम से मांग की है कि मरहूम के परिवार को कम से कम 50 लाख रुपयों का मुआवजा दिया जाए। पुलिस ने मौके पर पहुंचकर लाश को अपने कब्जे में ले लिया और पोस्टमार्टम के लिए बसो कल्याण गवर्नमेंट हॉस्पिटल भेज दिया और केस दर्ज कर तहकीकात शुरू कर दी है। लेकिन सवाल ये उठता है कि क्या ये मौत रोकी जा सकती थी? कितने और हादसे होने के बाद जेस्कॉम जागेगा? गांव के लोग जेस्कॉम ऑफिसर्स के खिलाफ सख्त कार्रवाई की मांग कर रहे हैं। उनका कहना है कि ये सिर्फ एक हादसा नहीं बल्कि सिस्टम की नाकामी का जिंदा सबूत है। ನನ್ನ ಹೆಸರು ತುಕಮ್ಮದಾರಿ. ವಿಠಲಿ ಯಾರು ನಿಮ್ಮದು? ನಮ್ಮ ತಮ್ಮನ ರೀ. ಏನಾಯ್ತು ಈಗ? ಇದು ಏನರ 220 ಫೀಟು ಅದು ವೈರ್ ಹಾಕ್ಯಾರ್ರಿ. ನೆಲದಾಗ ಹಾಕೊಂಡು ಬಂದಾರ್ರಿ. ನೆಲದಾಗ ಹಾಕೊಂಡು ಬಂದ ಮ್ಯಾಲೆ ಬಿದ್ದದ್ರಿ ಅದು ವೈರು. ಮ್ಯಾಲೆ ಬಿದ್ದದ ಅದು ಬಿದ್ದದ ಇದು ಕುರಿ ದಾಟ್ಲಕ್ಕೆ ಹೋಗ್ಯದ್ರಿ. ಕುರಿ ದಾಟ್ಲಕ್ಕೆ ಹೋಗೋಣ ಅದು ಕುರಿ ಕಾಲ ವೈರ್ ತಟ್ಟೆ ಅಂತ ಅದು ಕರೆಂಟ್ ಇಳಿದು ಅಂತ ಹೇಳಿ ಗೊತ್ತಿಲ್ಲರಿ. ಗೊತ್ತಿಲ್ಲ ಐತಿಗೆ ಅದು ಕಾಲಾಗಿಂದ ವೈರ್ ತೆಗ್ಯಾರ ಅಂಥೇಳಿ ಅವ್ರು ಇದು ಮಾಡಕ್ಕೆ ಹೋಗ್ಯಾರ್ರಿ ನಮ್ಮ ತಾಮ್ರಿ. ಅದು ಏನಾಗ್ಯದ ಈ ಕೈ ಬಿಡಿಸ್ಲತ್ರ ಮುಂಗಾಯಿ ಹಿಡಿದು ರೀ ಅದು ಕರೆಂಟ್. ಈಗ ಅದಕ್ಕೆ ಹ್ಯಾಂಗೆ ಮಾಡ್ಬೇಕ್ರಿ? ಗರೀಬರು ಅದ, 2 ಮಕ್ಕಳು ಅವ. ಒಂದು ಬಿಡದಂಜೆನೇ ಮಾಡ್ತಾನೆ ರೀ, ಒಬ್ಬ ಸಾಲಿಗೆ ಹೋಯ್ತಾನೆ ರೀ. ಸಾಲಿಗೆ ಹೋದ್ಮೇಲೆ ಅವ್ರಿಗೆ ಮುಂದಿನ ಉಪಯೋಗ ಏನು ಮಾಡಬೇಕು ರೀ? ಅವ್ರಿಗೆ ಏನರ ಸಹಾಯ ಬೇಕಲ್ಲ ರೀ. ಇವತ್ತು ಒಂದು 50 ಲಕ್ಷ ಕೊಟ್ಟರು ಭೀ ಕಮ್ಮಿನೇ ಅದ ರೀ. ಏನು ಹೊಲ ಇಲ್ಲ ಏನಿಲ್ಲ, ರೊಟ್ಟಿ ಮೇಲೆ ಮಾಡು ಅಂತಾರೆ ರೀ ಅವ್ರು. ಇದಕ್ಕೆ ಏನು ನ್ಯಾಯ ಕೊಡ್ತೀರಿ ಕೊಡ್ರಿ. ಅಡಿಸುಕ್ರಿ ಹಾಂ, ಇವತ್ತು ಅಡಿಸುಕ್ರಿ. ಇದಕ್ಕೆ ಏನು ನ್ಯಾಯ ಕೊಡ್ತೀರಿ ಅದು ನ್ಯಾಯ ಕೊಡ್ಬೇಕ್ರಿ. ಹಾಂ, ಇದು KBದವ್ರದ್ದು ಭೀ ಗಲ್ತಿರಿ. ಅದು ಏನು ವೈರ್ ತೊಗೊಂಡಾರ ನೋಡ್ರಿ, ಅವ್ರದ್ದು ಭೀ ಗಲತ್ರಿ. ಹಾಂ, ಇದಕ್ಕೆ ಹ್ಯಾಂಗೆ ಮಾಡ್ತೀರಿ ನೀವೇ ನೋಡ್ರಿ. वो ಕುರಿ ಕಾಯ್ತಾಗ ಹೋಗಕ್ಕೆ ಏನೋ ಕರೆಂಟ್ ಬೇಪರದಿಂದ ಲಂಬ ಹಾಕ್ಯಾರಲ್ಲ ರೀ, 220 ಫೀಟ 30 ಫೀಟ. ಅದು ನೆಲಕ್ಕೆ ಹಾಕ್ಯಾರ, ಕಂಬ ಹಚ್ಚಿಲ್ಲ ಏನಿಲ್ಲ. ಅದು KBದವ್ರು ಗಲ್ತಿ ಅದ ಅಥವಾ ಮನಿದವ್ರದ್ದು ಇದ್ದಿರ್ಬೋದು. ಅದು ಏನಾಗ್ಯದ ಅಲ್ಲಿ ಕುರಿ ಇದು ಆಗ್ಯದ, ಅದು ಸಿಗ್ಬಿದ್ದದ. ಅದು ಬಿಡಿಸ್ಲಾಕಂತೇಳಿ ಹೋಗಿ ಕರೆಂಟ್ ಅವ್ರ ಕೈಗೆ ಹತ್ತದ. उसका 48 ಇದ್ದಿರ್ಬೋದು. ಬಿಟ್ಟ